ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಸೊ ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ, ಲೆಕ್ಕನೇ ಹಾಕೋದಿಲ್ಲ ಸೈನ್ಯದ ಗಾತ್ರ ಅಂತೇನ ಒಂದು ಮಾಸ್ಟರ್ ಪೀಸ್ ಸಿನಿಮಾದಾಗ ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ಏನಂದ ಸಾಂಗ್ದಾಗ ಏನು ಹೇಳಿದ್ರಲ್ಲ, ಸೊ ಅದೇ ರೀತಿಯಾಗಿ ಅವ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಅವ್ರ ಒಂದು ಕನಸಾಗಿರ್ಬೋದು ಗೊತ್ತಿಲ್ಲ. ಸೊ ಅವ್ರು ಅನ್ಕೊಂಡಂಗನ ರಾವಣನ ಪಾತ್ರ ಮಾಡ್ಬೇಕಂತೇನು ಅನ್ಕೊಂಡಿದ್ರಲ್ಲ. ಸೊ ಈಗ ರಾಮಾಯಣದ ಟ್ರೈಲರ್ ಇವತ್ತು ರಿಲೀಸ್ ಆಗೈತಿ. ಸೊ ರಾಮಾಯಣ ಟ್ರೈಲರ್ ನೋಡಿದಾಗಂತೂ ಅದ್ಭುತವಾಗಿ ಮೂಡಿ ಬಂದೈತಿ. ಯಾಕಂತಂದ್ರೆ ಸೊ ರಾಮಾಯಣದ ಬಗ್ಗೆ ಎಷ್ಟೋ ಜನ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಸೊ ಅವರವರಿಗೆ ತೋಚಿರೋ ತನಕ ಅವರವರಿಗೆ ಅನಿಸಿರೋ ರೀತಿಯಾದಂತಹ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಮಾಡಿ ಸೊ ಒಂದು ನಮ್ಮ ನಡೆದಿರುವಂತಹ ಹಿಸ್ಟರಿ, ಯಾಕಂತಂದ್ರೆ ನೈಜ ಘಟನೆಯನ್ನು ಸೊ ಆಧರಿಸಿ ಸಿನಿಮಾನು ಮಾಡಿದಾರ, ಸೀರಿಯಲು ಮಾಡಿದಾರ. ಸೊ ಇವ್ರದ್ದು ಒಂಥರ ವಿಷನ್ ಏನೋ ಬೇರೆ ಇಟ್ಕೊಂಡ ಸೊ ಇವತ್ತು ಅದರದ ಟ್ರೈಲರ್ ರಿಲೀಸ್ ಆಗೈತಿ. ಸೊ ಟ್ರೈಲರ್ ನೋಡಿದಾಗ ಮಾತ್ರ ಅದ್ಭುತವಾಗಿ ಮೂಡಿ ಬಂದೈತಿ. ಯಾಕಂತಂದ್ರೆ ಇಲ್ಲಿವರೆಗೂ ಈ ರೀತಿಯಾದಂಥ ಟ್ರೈಲರ್ ಸೊ ನಮ್ಮೊಂದು ಇಂಡಿಯನ್ ಸಿನಿಮಾದಾಗನ ಯಾರು ಈ ರೀತಿಯಾದಂತಹ ಒಂದು ಮೈಥಾಲಜಿ ಇಟ್ಕೊಂಡೇನು, ಹಿಸ್ಟರಿ ಆಧಾರಿತ ಇಟ್ಕೊಂಡೇನು ಮಾಡಿದಾರಲ್ಲ, ಸೊ ಈ ರೀತಿಯಾದಂಥ ಟ್ರೈಲರ್ಗಳನ್ನ ನೋಡಿಲ್ಲ ನಾವು. ಯಾಕಂತಂದ್ರೆ ಸೊ ಇಲ್ಲಿರುವಂತಹ ಕ್ವಾಲಿಟಿ ಆಗಿರ್ಬೋದು, ಅಲ್ಲಿರುವಂತಹ ಸೀನ್ಗಳಾಗಿರ್ಬೋದು, ಸೊ ಅವು ಕರೆಕ್ಟಾಗಿ ರಾವಣನ ಪಾತ್ರಗಳಾಗಿರ್ಬೋದು, ಸೀತಾಮಾತಾ ಪಾತ್ರ ಆಗಿರ್ಬೋದು. ಸೊ ರಾವಣನ ಪಾತ್ರ ಯಾಕಂತಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಈಗ ಮೇನ್ ಹೈಲೈಟ್ ಆಗೋದಂತಂದ್ರೆ ಈಗ ಯಾಕಂತಂದ್ರೆ ಯಶ್ ಅವ್ರದ್ದು ಟಾಕ್ಸಿಕ್ ಸಿನಿಮಾ ಮತ್ತು ಅದಲ್ದನ ಈಗ ರಾಮಾಯಣ ಎರಡೂ ಇರೋದ್ರಿಂದ ಸೊ ಟಾಕ್ಸಿಕ್ ಒಂದು ಸ್ವಲ್ಪ ಫುಲ್ ಹೈಪ್ ಇರೋದ್ರಿಂದ ಸೊ ಜಾಸ್ತಿ ಈಗ ಎಲ್ಲರೂ ಏನನ್ನಂದ್ರೆ ರಾವಣನ, ಯಾಕಂತಂದ್ರೆ ಯಶ್ ಆ ಥರ ಒಂದು ಸ್ವಲ್ಪ ಅವ್ರದ್ದು ನೇಮು ಫೇಮು ಆಗಿರೋದ್ರಿಂದ ಸೊ ರಾವಣನ ಪಾತ್ರ ಅವ್ರ ನೇಮು ಫೇಮ್ ತಕ್ಕಂಗೆ ಅದ್ರ ಪಾತ್ರನೂ ಅದೇ ಥರನ ಮಾಡಿದ್ದಾರೆ. ಅದ್ರೊಳಗೆ ಅವ್ರ ಪಾತ್ರದಾಗ ಸೊ ಡೈಲಾಗ್ ಆಯಿತು, ಇದಾಯಿತು, ಅದ್ಭುತವಾಗಿನ ಮೂಡಿ ಬಂದವ. ಸೊ ಅದ್ರೊಳಗೆ ಭೂಲೋಕ, ಇದು ಲೋಕ ಮತ್ತು ಭೂಲೋಕ, ಪಾತಾಳ ಲೋಕ ಮತ್ತು ದೈವಲೋಕ, 3 ಲೋಕಕ್ಕೂ ರಾಜ ನಾನು ಅನ್ನೋ ಒಂದು ಡೈಲಾಗ್ಗಳದು ಏನದವಲ್ಲ. ಸೊ ಟೋಟಲಾಗಿ ಹೇಳ್ಬೇಕಂತಂದ್ರೆ ಇದೊಂಥರ ರಾವಣನ ರಾಜ್ಯ ಅನ್ನೋ ಒಂದು ಯಶ್ ಅವರ ಡೈಲಾಗು ಅದ್ಭುತವಾಗಿ ಮೂಡಿ ಬಂದೈತಿ. ಸೊ ಇಲ್ಲಿರುವಂತಹ ಕೆಲವೊಂದು ಸೀನ್ಗಳು ಎಲ್ಲ ಅದ್ಭುತವಾಗಿ ಮೂಡಿ ಬಂದವ. ಇದ್ರೊಳಗೆ ಒಂದು ಸ್ವಲ್ಪ ಯಾಕಂತಂದ್ರೆ ರಾಮಾಯಣ ಅನ್ನತ್ತಂದ್ರನ ಅಲ್ಲಿರುವಂತಹ ಒಂದು ಆಂಜನೇಯನ ಪಾತ್ರ. ಸೊ ಆಂಜನೇಯನ ಪಾತ್ರದ ಬಗ್ಗೆ ಇದ್ರೊಳಗೆ ಒಂದು ಸ್ವಲ್ಪ ಎಲ್ಲೂ ಡೀಟೇಲ್ ಆಗಿ ಬಿಟ್ಕೊಟ್ಟಿಲ್ಲ, ಅಂದ್ರೆ ಎಲ್ಲೂ ಜಾಸ್ತಿ ತೋರಿಸಿಲ್ಲ ರಾಮನ ಇದ್ರ ಟ್ರೈಲರ್ ಒಳಗೆ ಪಾತ್ರವನ್ನು. ಸೊ ನೋಡೋಣ ಇನ್ನು ಮುಂದಿನ ಮತ್ತೇನಾರು ಅದ್ರ ಬಗ್ಗೆ ಮತ್ತೆ ಸಾಂಗ್ ಅಥವಾ ಏನಾರು ಒಂದು ಬಿಟ್ಟಾಗ ಸೊ ಅಲ್ಲಿ ಆಂಜನೇಯನ ಪಾತ್ರ ಬರ್ತೈತೆ ಅಂತ ಅಂದ್ಕೊಳ್ಳೋಣ. ಸೊ ಯಾಕಂತಂದ್ರೆ ರಾಮಾಯಣ ಇರೋದನ್ನ ಒಂದು ಸ್ವಲ್ಪ ಆಂಜನೇಯನ ಪಾತ್ರ ಅಷ್ಟು ಬಹುಮುಖ್ಯವಾಗಿದ್ದೆ ಐತೆ ಅದ್ರೊಳಗೆ. ಸೊ ನೋಡೋಣ ನೆಕ್ಸ್ಟ್ ಇನ್ನು ಸಿನಿಮಾದಾಗಂತೂ ಇದ್ದೇ ಇರ್ತೈತಿ. ಅದ್ರೊಳಗನ ಮತ್ತೀಗ ಏನಾರು ಟ್ರೈಲರು, ಟ್ರೀಸರು, ಸೊ ಸಾಂಗ್ ಏನಾರು ಬಿಟ್ಟಾಗ ಅದ್ರೊಳಗೆ ನಾನು ನೋಡೋಣ ಅಂತ ಹೇಳ್ತೇನೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ರಾಮಾಯಣ ಟ್ರೈಲರ್ ನೋಡಿಲ್ಲಲ್ಲ ಸೊ ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.